ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಭಗವದ್ಗೀತೆಯಲ್ಲಿ ಸನಾತನ ಹಿಂದೂ ಧರ್ಮದ ಸಾರ ಅಡಗಿದೆ. ಆದರೆ ಇತ್ತೀಚೆಗೆ ಭಗವದ್ಗೀತೆ ಪಠಣ ಕಡಿಮೆ ಆಗ್ತಾ ಇದೆ. ಭಗವದ್ಗೀತೆ ಎಲ್ರಿಗೂ ಸರಳವಾಗಿ ಅರ್ಥವಾಗಬೇಕು ಅನ್ನೋ ಕಾರಣಕ್ಕಾಗಿ ಭಾರತದಲ್ಲೇ ಮೊದಲ ಬಾರಿಗೆ ಭಗವದ್ಗೀತೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಆರಂಭಿಸುವ ಮೂಲಕ ಭಾರತೀಯ ವಿದ್ಯಾಭವನ ಹೊಸ ಕ್ರಾಂತಿಗೆ ನಾಂದಿ ಹಾಕಿದೆ. ರಣರಂಗದಲ್ಲಿ ನಿಂತು ಯುದ್ಧದಿಂದ ಹಿಂದೆ ಸರಿಯುವ ಅರ್ಜುನನ ಮನೋಬಲವನ್ನು ಹೆಚ್ಚಿಸುವುದಕ್ಕಾಗಿ ಕೃಷ್ಣ ಹೇಳಿದ ಭಕ್ತಿ, ಕರ್ಮ, ಧ್ಯಾನ, ಜ್ಞಾನ ಮಾರ್ಗವೇ ಭಗವದ್ಗೀತೆ. ಇತ್ತೀಚೆಗೆ ಭಗವದ್ಗೀತೆಯ ಪಠಣ ಕಡಿಮೆಯಾಗುತ್ತಿದೆ. ಮರೆಯಾಗುತ್ತಿರುವ ಭಾರತೀಯ ಸಂಸ್ಕೃತಿ, ಧರ್ಮದ ಉಳಿವಿಗಾಗಿ ಬೆಂಗಳೂರಿನಲ್ಲಿನ ಭಾರತೀಯ ವಿದ್ಯಾಭವನ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ದೇಶದಲ್ಲೇ ಮೊದಲ ಬಾರಿಗೆ ಭಗವದ್ಗೀತೆಗೆ ಹೊಸ ಡಿಪ್ಲೊಮೊ ಕೋರ್ಸ್ ತೆರೆದಿದೆ. ಈ ಹೊಸ ಕೋರ್ಸ್ ಕಳೆದ ತಿಂಗಳು ಆರಂಭವಾಗಿದ್ದು ವಾರಕ್ಕೆರಡು ತರಗತಿ ನಡೆಯುತ್ತವೆ. ಈ 18 ಅಧ್ಯಾಯನ ಒಂದೊಂದು ಸೆಮಿಸ್ಟರಲ್ಲಿ ಮೂರೇ ಅಧ್ಯಾಯ ಅದರದ್ದು ಇನ್ ಡೆಪ್ತ್ ಕಲ್ತ್ಕೊಂಡು ಅದನ್ನ ಎಲ್ಲಿ ಡೇ ಟು ಡೇ ಲೈಫಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಎಲ್ಲ ಆ್ಯಕ್ಚುಲಿ ಕ್ಲಾಸಸ್ ಶುರುವಾಗಿದೆ. ಸಾಂದೀಪಿನಿ ಗುರುಕುಲ ಸಹಯೋಗದೊಂದಿಗೆ ಆರಂಭವಾದ ಈ ಕೋರ್ಸ್ಗೆ ಮೊದಲ ಹಂತದಲ್ಲೇ ಇಂಜಿನಿಯರ್ಸ್, ಡಾಕ್ಟರ್ಸ್, ಮನೋವಿಜ್ಞಾನಿಗಳು ಸೇರಿದಂತೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ಪೈಕಿ ಕೆಲವು ವಿದೇಶಿಯರೂ ಇರೋದು ವಿಶೇಷ. ಗೀತೆಯ ಶ್ಲೋಕಗಳ ಅರ್ಥವನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಬೋಧಿಸಲಾಗುತ್ತದೆ. ಜಸ್ಟ್ ಬರೀ ಶ್ಲೋಕ ಹೇಳಿ ಅವರು ಜಸ್ಟ್ ಅದನ್ನು ಕಲ್ತ್ಕೊಳ್ಳೋದಲ್ದೇ ಸೊ ವಿತ್ ದ ಹೆಲ್ಪ್ ಆಫ್ ವಿಜುವಲ್ ಏಡ್ಸ್ ಒಂಥರ ಪ್ರೆಸೆಂಟೇಷನ್ಸ್ ಕೊಟ್ಟು ಅದನ್ನು ಈಚ್ ಶ್ಲೋಕ ನಮ್ಮ ಡೇ ಟು ಡೇ ಲೈಫ್ ಹೆಂಗೆ ಅದನ್ನು ಉಪಯೋಗಿಸ್ಕೋಬೋದು ನಾವು ಅನ್ನೋದನ್ನು ತುಂಬ ಚೆನ್ನಾಗಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಪದವಿ ತರಗತಿಗಳಿಗೂ ಬಂದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಭಾರತೀಯ ಭವನಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ಗಳು ನಡೀತಾ ಇದೆ. ನಾವು ಕೂಡ ಹೋಗ್ತಾ ಇರೋದ್ರಿಂದ ನಾವು ಇದರಲ್ಲಿ ಪದವಿ ತಗೋಬೋದು ಅನ್ನೋ ಸಂತೋಷ ನಮಗಿದೆ ಮ್ಯಾಮ್. ಭಗವದ್ಗೀತೆಯೊಂದಿಗೆ ಬೈಬಲ್ ಮತ್ತು ಖುರಾನ್ನ ಡಿಪ್ಲೊಮೊ ಕೋರ್ಸ್ ತೆರೆಯುವ ಯೋಜನೆ ಕೂಡ ಭಾರತೀಯ ವಿದ್ಯಾಭವನ ಮುಂದಿದೆ. ಒಟ್ಟಿನಲ್ಲಿ ಹೊಸ ಬಗೆಯ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬೆಂಗಳೂರಿಗಿಂದು ಒಲಿಂಪಿಕ್ನಲ್ಲಿ ರಜತ ಪದಕ ವಿಜೇತ ಕುಸ್ತಿಪಟು ಸುಶೀಲ್ ಕುಮಾರ್ ಭೇಟಿ ನೀಡಿದರು. ಕೋರಮಂಗಲದಲ್ಲಿ ವರ್ಕೌಟ್ ಎಂಬ ನೂತನ ಫಿಟ್ನೆಸ್ ಕ್ಲಬ್ ಉದ್ಘಾಟಿಸಲು ಬಂದಿದ್ದ ಸುಶೀಲ್ ಕುಮಾರ್ ದೈಹಿಕ ವ್ಯಾಯಾಮದ ಅಗತ್ಯತೆಯನ್ನ ಹೇಳಿದರು. ವರ್ಕೌಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಿಮ್ಗಳಲ್ಲಿರುವಂತೆ ಅತ್ಯಾಧುನಿಕ ಮಷೀನ್ಸ್, ಸಂಗೀತ, ಲೈಬ್ರರಿ, ತರಬೇತುದಾರರು ಎಲ್ಲವೂ ಇರೋದನ್ನ ಕಂಡು ಮೆಚ್ಚಿಕೊಂಡ್ರು. ಒಲಿಂಪಿಕ್ಗಾಗಿ ತಾವು ವರ್ಕೌಟ್ ಮಾಡಿದ ಅನುಭವವನ್ನ ಹಂಚಿಕೊಂಡ್ರು. ಇವಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.